ಬಂದು ಇಲ್ಲಿ ಮದುವೆಗೆ ಬಂದರೆ ಯಾವುದೋ ಬೋರ್ಡಲ್ಲಿ ಕರ್ಕೊಂಡು ನಮ್ಮನ್ನು ಮದುವೆ ಮಾಡ್ತಿದ್ರ ಅಂತ ನಾವು ಕೂಡ ಬಂದಾಗೆಲ್ಲ ನೆಂಟರುಗಳು ಬೈತಾರೆ ಅಂತಕ್ಕಂಥದ್ದನ್ನ ನಿಮ್ಮಿಂದ ಕೇಳಿ ಕೇಳಿ ಸಾಕಾಗೋಗುತ್ತೆ. ಹಾಗಾಗಿ ಅದಕ್ಕೊಂದು ಮುಕ್ತಿ ಸಿಗಬೇಕು ಅಂದರೆ ಒಂದು ಅವಕಾಶ ಸಿಗಬೇಕಾಗ್ತದೆ. ಇನ್ನು ನನಗೆ ನನ್ನ ಹತ್ರ ಇದ್ದಂಥ ಹಣವನ್ನು ಈ ಒಂದು ಸಮುದಾಯ ಭವನಕ್ಕೆ ಹಾಕಲಿಕ್ಕೆ ಒಂದು ಅವಕಾಶ ಆಯಿತು ಅಂತಕ್ಕಂಥದ್ದನ್ನ ನನ್ನ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಬರೀ 1 ಕೋಟಿ ಅಲ್ಲ, ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಅವರು ಕೂಡ ಅವ್ರ ವಿವೇಚನೆ ಅಡಿನಲ್ಲಿ 1 ಕೋಟಿ ರೂಪಾಯಿಯನ್ನು ಸೇರಿಸಿ ಇವತ್ತು ಈ ಕಟ್ಟಡ 2 ಕೋಟಿ ರೂಪಾಯಿನಲ್ಲಿ ಇವತ್ತು ಈ ಕಟ್ಟಡ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಶಾದಿಮಾಲ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಇಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳು ಕೂಡ ಅನುಕೂಲ ಆಗ್ತದೆ. ಅದನ್ನು ನಾವೆಲ್ಲರೂ ಸೇರಿ ಮನಸ್ಪೂರ್ವಕವಾಗಿ ಅದನ್ನು ಕಟ್ಟಿ ಅದ್ರ ಮುಖಾಂತರ ಇಲ್ಲಿ ಎಲ್ಲ ಒಂದು ಸಮಾಜದಾಗೆ ಅಭಿವೃದ್ಧಿ ಕೆಲಸಗಳಿಗೆ ಅದು ಅನುವಾಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ, ಶಾದಿ ಮಹಲ್ಗೆ ತುಂಬ ಅವಶ್ಯಕತೆ ಇತ್ತು. ಎಲ್ಲರೂ ಈಗ ಒಂದು ನಮ್ಮ ಸಾಹೇಬರು ಹೇಳ್ದಂಗೆ ಸರ್ ಹೇಳ್ದಂಗೆ ನಮಗೆ ಒಂದು ಗೋಡನ್ ಇದ್ದಂಗೆ ಇತ್ತು ಈ ಶಾದಿ ಮಹಲ್. ನಮಗೆ ತುಂಬ ಸವಲತ್ತುಗಳಿರುತ್ತೆ. ಈಗ ತುಂಬ ಒಳ್ಳೆ ರೀತಿಯಿಂದ ಕಟ್ಟಡ ಆಗುತ್ತೆ. ಇದು ಶಾದಿ ಮಹಲ್ ತುಂಬ ಉನ್ನತ ಸ್ಥಾನಕ್ಕೆ ಬೆಳೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಬಡವರ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವಾಗಿ ಅವರು ಸ್ಪಂದಿಸಿ ಈ ಶಾದಿ ಮಹಲ್ಗೆ 1 ಕೋಟಿ ದುಡ್ಡು ಅನುದಾನ ಮಿಲಾದ್ನಲ್ಲೇ ಹೇಳಿದ್ರು 15 ದಿನದಲ್ಲಿ ಮಾಡಿಕೊಡ್ತೀವಿ ಅಂತ. ಅವ್ರಿಗೆ ದೇವರು ಒಳ್ಳೆಯದು, ಆರೋಗ್ಯ ಆಯುಷ್ಮಾನ ಮುಂಚೆನೇ ಇದೆ. ಈಗ ಒಳ್ಳೆಯ ಉನ್ನತ ಹುದ್ದೆ ಸಿಗಲಿ ಅಂತ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಆಗಿರ್ಬೋದು ಮತ್ತೊಂದು ಆಚರಣೆಗಳೆಲ್ಲ ಇಲ್ಲಿ ಹೋಗಿ ನಮ್ಮ ಏನು ಯುವಕರು ಹೋಗ್ಬಿಟ್ಟು ಕೇಳ್ಕೊಂಡಾಗ ಒಂದು ಪ್ರತಿ ದಿವಸನೂ ಸ್ಪಂದನೆ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ಯಾವುದೇ ಕುಂಠಿತವಾಗ್ದಂಗೆ ನಾನು ನಡ್ಕೊಳ್ತೀನಿ, ನಾನು ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತೀನಿ ಅಂತ ಹೇಳ್ಬಿಟ್ಟು ಸ್ಪಂದನೆ ಕೊಟ್ಟು ನಿಂತಿರ್ತಂಥ ಒಂದು ಗಣ್ಯ ವ್ಯಕ್ತಿ ಅಂದರೆ ಸಿ ಪಿ ಸುರೇಶ್ ಬಾಬು ಬಿಟ್ಟರೆ ಬೇರೆ ಯಾರು ಇಲ್ಲ. ಪಟ್ಟಣದ ಅಲ್ಪಸಂಖ್ಯಾತರಿಗೆ ಏನು ಈ ಅನುದಾನ ಬಂದಿದೆ, ಈ ಅನುದಾನ ಈ ದಿವಸ ನಮ್ಮ ಅಲ್ಪಸಂಖ್ಯಾತರಿಗೆ ಅನುದಾನ ಅಲ್ಲ, ಹರ್ಷ ತರುವಂತ ದಿನ. ಯಾಕೆ ಅಂತಂದ್ರೆ ನಮ್ಮ ಬಹಳ ವರ್ಷಗಳ ಕನಸು ಇದು. ಇತಿಹಾಸದಲ್ಲೇ ಮುಳಿಯಾರು ಪಟ್ಟಣ ಪಂಚಾಯತ್ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಅಲ್ಪಸಂಖ್ಯಾತರಿಗೆ 2 ಕೋಟಿ ಮೊತ್ತದಲ್ಲಿ ಯಾವುದೇ ತರಹದ ಅನುದಾನ ಬಿಡುಗಡೆ ಆಗಿಲ್ಲ. ತುಂಬಾ ಹಳೆಯದಾಗಿದೆ, ಕಟ್ಟಡ ತುಂಬಾ ಹಳೆಯದಾಗಿದೆ. ಹಾಗಾಗಿ ಯಾವುದೇ ವಿಚಾರವಾದ ಒಂದು ಸೌಲಭ್ಯಗಳು ಕಡಿಮೆ ಇತ್ತು, ಕೊರತೆ ಇರೋದ್ರಿಂದ ಇವತ್ತೊಂದು ಒಳ್ಳೆಯ ಶಾದಿ ಮಾಲ್ನ ನಿರ್ಮಾಣ ಮಾಡಲೇಬೇಕು ಅಂತ ಬಹಳ ದೊಡ್ಡ ಎಲ್ಲರೂ ಸಹ ಒಕ್ಕೂರಿನಿಂದ ಶಾಸಕರಂತ ಕೇಳ್ಕೊಂಡಾಗ ಶಾಸಕರು ಇದಕ್ಕೆ ಸ್ಪಂದಿಸಿ ಅವರು ಯಾವುದೇ ಒಂದು ಹಿನ್ನಡೆ ಇಲ್ಲದೆ ಜೊತೆಯಲ್ಲಿ ಬಂದು ಎಲ್ಲ ಜಾಗಗಳನ್ನ ವಿಶ್ಲೇಷಣೆ ಮಾಡಿ ನೋಡಿಕೊಂಡು ಇದನ್ನ ಒಂದು ಉನ್ನತವಾದ ಒಂದು ಒಳ್ಳೆಯ ಶಾದಿ ಮಾಲ್ ಕೊಟ್ಕೊಳ್ಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅದಕ್ಕೆ 1 ಕೋಟಿ ರೂಪಾಯಿ ಅವರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಿಂದ 1 ಕೋಟಿ ರೂಪಾಯಿನ ಅವರ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿ ತರದಲ್ಲಿ ಸಫಲರಾಗಿದ್ದಾರೆ. ಒಟ್ಟು 2 ಕೋಟಿನಲ್ಲಿ ಇವತ್ತು ಒಳ್ಳೆಯ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಇಲ್ಲಿ ನಿರ್ಮಾಣ ಆಗಿದೆ. ಈ ಕಾರ್ಯ ತುಂಬ ದಿನದಿಂದ ಸಾಕಷ್ಟು ಅವಕಾಶ ಇತ್ತು, ಅವಶ್ಯಕತೆ ಇತ್ತು. ಯಾಕಂದರೆ ತುಂಬ ಬಡವರು ಬಂದರು, ನಮ್ಮಲ್ಲಿರ್ತಕ್ಕಂಥ ಮುಸಲ್ಮಾನರು ಬಂದರು, ಎಲ್ಲ ಹೊರಗಡೆ ಹೋಗಿ ಶಾದಿ ಮಾಲ್ಗಳಲ್ಲಿ ಇನ್ನೊಂದರಲ್ಲಿ ಮಾಡಲಿಕ್ಕೆ, ಮದುವೆಗಳು ಮಾಡಲಿಕ್ಕೆ ಮತ್ತು ಯಾವುದೋ ಸಮುದಾಯದ ಕೆಲಸಗಳು ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಈಗ ಈ ಸಮುದಾಯ ಭವನ ಒಂದು ರೆಡಿಯಾಗಿ ಉದ್ಘಾಟನೆ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಅನುಕೂಲ ಆಗುತ್ತೆ.